ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್. ಇದು ನಿನ್ನೆ ಸಾನ್ವಿ ಡ್ಯಾನ್ಸ್ ಲಾಗ ಕಂಟಿನ್ಯೂ ಮಾಡತ್ತೇನು. ಇದೆಲ್ಲ ಸಾನ್ವಿ ಸ್ಕೂಲ್ನಾಗ ಎಂಟ್ರನ್ಸ್ಗೆ ಎಲ್ಲರಿಗೂ ವೆಲ್ಕಮಿಗೆ ಅಂತ ಈ ಥರ ಡೆಕೋರೇಷನ್ ಮಾಡಿ ಹಚ್ಚಿದ್ರು. ನಾನಿಲ್ಲಿ ಸಾನ್ವಿಗೆಲ್ಲ ರೆಡಿ ಮಾಡಿ ಆದ ನಂತರ ಇದ್ರದ್ದೆಲ್ಲ ಒಂದು ಕ್ಲಿಪ್ ತೊಗೊಳೋನು ಅಂತಂದು ಈ ಕಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಬಂದಿದ್ನಿ. ಈಗ ಆಲ್ರೆಡಿ ನಾವು ಸಾನ್ವಿಗೆಲ್ಲ ರೆಡಿ ಮಾಡಿ ಆಕಿನ್ನ ಕ್ಲಾಸ್ ರೂಮ್ದಾಗ ಕುಣಿಸಿ ನಾನು ಸುಪ್ರಿಯಾ ಎಲ್ಲ ಹೊರಗೆ ಬಂದಿದ್ದು ಬೇರೆ ಹುಡುಗರ್ದೆಲ್ಲ ಡ್ಯಾನ್ಸ್ ನೋಡ್ಬೇಕಂತ ಅಂದ. ಆಗಳಿನ ಸಾನುಗೆ ನಾನು ಕುರ್ಕುರೆ ಅದ ಮತ್ತು ಪಾಪ್ಕಾರ್ನ್ ಎಲ್ಲ ಕೊಟ್ಟು ಬಂದೀನಿ. ಸುಪ್ರಿಯಾ ನಮಗೂ ಸ್ವಲ್ಪ ಹಸುವಾಗೈತಿ, ಏನಾರೇ ತೊಗೊಂಡು ಡ್ಯಾನ್ಸ್ ನೋಡ್ಕೊತ್ಕೊಂಡನು ಮತ್ತು ಅಲ್ಲಿ ಕುರ್ಚಿ ಮ್ಯಾಗ ಕುಂತು ಅಂದರೆ ಎದ್ದು ಬರೋಕ್ಕಾಗಂಗಿಲ್ಲ. ಸೊ ಈಗ ಏನಾರೇ ತೊಗೊಂಡು ಹೋಗೋನು ಅಂತ ಹೇಳು. ಹಾಗಾಗಿ ಇಲ್ಲಿ ಸುಪ್ರಿಯಾ ಇದು ಸ್ನ್ಯಾಕ್ಸ್ ತೊಗೊಳತ್ತೇಳು. ಇಲ್ಲಿ ಸಾನ್ವಿ ಸ್ಕೂಲ್ನಾಗ ಏನೋ ಸ್ನ್ಯಾಕ್ಸ್ ಮಾರಕ್ಕೆ ಬಂದಿರಲ್ಲ, ಹೊರಗಡೆಕ್ಕಿಂತನೂ ಅವ್ರ ರೇಟ್ ಎಲ್ಲ 10-20 ರೂಪಾಯಿ ಹೆಚ್ಚು ಮಾಡೇ ಇಟ್ಟಿದ್ರು. ಯಾಕಂದ್ರೆ ಎಲ್ಲರೂ ಅನಿವಾರ್ಯ ತೊಗೊಳಕ್ಕೆ ಬೇಕು ಮತ್ತು ಇದನ್ನು ಮಾಡ್ತಾರಂತಂದು ಎಲ್ಲ ರೇಟ್ ಹೆಚ್ಚಿಟ್ಟಿರು. ನಾವಿಲ್ಲಿ ಪಾಪ್ಕಾರ್ನ ಮತ್ತು ಕುರ್ಕುರೆ ಎಲ್ಲ ತೊಗೊಂಬಂದಿದ್ದು. ಸಾನ್ವಿದ ಡ್ಯಾನ್ಸ್ ಮುಗಿದ ನಂತರ ಬೇಕಾದ್ರೆ ಬೇಳ್ಪುರಿ ಮತ್ತು ಪಾವ್ ಭಾಜಿ ಇವೆಲ್ಲ ಬಂದಿತ್ತು. ಯಾವುದಾದ್ರೂ ಒಂದು ತಿಂದು ಮನೆಗೆ ಹೋಗಕ್ಕೆ ಬರ್ತೈತಿ. ಆಕಿನ ಬಿಟ್ಟು ತಿನ್ನೋದು ಬೇಡ ಅಂತಂದು ನಾವು ಜಸ್ಟ್ ಪಾಪ್ಕಾರ್ನ ಮತ್ತು ಕುರ್ಕುರೆ ಎಲ್ಲ ತೊಗೊಂಡು ಬಂದೀನಿ. ಇಲ್ಲಿ ಅತ್ತಿರು, ರಿಷಿ, ನಾನಾ, ಸುಪ್ರಿಯಾ 4 ಜನ ತಿನ್ಕೊತ ಅಲ್ಲಿ ಸಣ್ಣ ಹುಡುಗರದೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ UKG ಇವೆಲ್ಲ ಸ್ಟಾರ್ಟ್ ಆಗಿದ್ದು ಅವ್ರದ್ದು ಡ್ಯಾನ್ಸ್ ನೋಡ್ಕೊತ ಕುಂತಿದ್ದು. ಸಾನ್ವಿನ್ ಡ್ಯಾನ್ಸ್ ಬರೋಕ್ಕೆ ಭಾಳ ಲೇಟ್ ಇತ್ತು. ಆಕಿದ 15 ನಂಬರ್ ಇತ್ತು. ಎಲ್ಲ ಕಂಟಿನ್ಯೂಯಸ್ ಸ್ಟ್ಯಾಂಡರ್ಡ್ ಹತ್ಕಿರಂದ್ರೆ ಅವ್ರವ್ರ ಡ್ಯಾನ್ಸ್ ಮುಗೀತಂದ್ರೆ ಹೋಗ್ತಾರೆ ಅಂತಂದು ಒಂದು ಸಣ್ಣ ಹುಡುಗರ್ದು ಒಂದು ನಡಕ್ಕೆ ದೊಡ್ಡವ್ರದ ಮತ್ತು ಸಣ್ಣ ಹುಡುಗರ್ದ ಹಿಂಗೆಲ್ಲ ಹಿಂದೆ ಮುಂದೆ ಮಾಡಿ ಹಾಕಿರು. ಸಾನ್ವಿದ 15 ನಂಬರ್ ಇತ್ತು. ನಾವು ಹೋಗಿದ್ದೇವೆ 6:15. ಆಕಿ ಸಾನುನ್ ಡ್ಯಾನ್ಸ್ ಬರೋಕೆ 11 ಗಂಟೆ ಆಯಿತು. ರಿಷಿಗಂತೂ ಸಾಕಾಗಿ ಹೋಗಿತ್ತು. ಯಾವಾಗ ಅಕ್ಕನ ಡ್ಯಾನ್ಸ್ ಬರೋದು ಅಂತ ಕೇಳ್ಕೊತ ಕುಂತಿದ್ದವ. ನಿಮಗೆ ಈಗ ವಿಡಿಯೋದಾಗ ರಿಯಾ ಕಾಣಂಗಿಲ್ಲ, ಯಾಕಂದ್ರೆ ರಿಯಾ ಬಂದು ಅರ್ಧ ತಾಸಿಗೆ ಅಳ್ಕೊತ ಕುಂತಳು. ನಂಗೆ ಮಮ್ಮಿ ಬೇಕು ಮತ್ತು ಪುಗ್ಗ ಕೊಡಿಸ್ರಿ ಅದು ಇದು ಅಂತಂದು. ಪುಗ್ಗಾನು ಕೊಟ್ರೂ ಆಕೆಗೆ ಮತ್ತು ಭಾಳ ಲೇಟ್ ಆಗ್ತೈತಿ ಅಂತಂದು ರೋಹನ್ನು ಬಂದಿದ್ದ ಡ್ಯಾನ್ಸ್ ನೋಡೋಕೆ. ಅವಂಗೆ ಹೇಳಿ ಓತಿಕಿನ ಮನೆಗೆ ಬಿಟ್ಟು ಬಾ ಮತ್ತು ಥಂಡಿ ಭಾಳ ಐತಿ ಆಕಿನ ನಿಲ್ಲಂಗಿಲ್ಲ ಅಂತ ಹೇಳಿ ರೋಹನ್ ಕರ್ಕೊಂಡು ಆಕಿನ ಓತ್ ಮನೆಗೆ ಬಿಟ್ಟು ಆನಂತರ ಮತ್ತು ರೋಹನ್ ಫ್ರೆಂಡ್ಸ್ ಎಲ್ಲ ಬಂದರು. ಈಗ ಇಲ್ಲಿ ಹುಡುಗರ್ದ ಮಲ್ಲಕಂಬ ಪ್ರದರ್ಶನ ಮಾಡತ್ತಿರು. ಇದು ಭಾಳ ಚಲೋ ಇತ್ತು. ನಮ್ಮ ರಿಷಿ ಅವರೆಲ್ಲ ಮ್ಯಾಗ ಹತ್ತಿ ಮಾಡೋದೆಲ್ಲ ನೋಡಿ ಸಣ್ಣ ಹುಡುಗರನ್ನ ಇದ್ದು. ನಮ್ಮ ರಿಷಿ ಅಂತೂ ಅಳಗ್ಯಾಡನಿಲ್ಲ, ಕಣ್ಣು ಪಿಕ್ಳ್ಸನಿಲ್ಲ, ಅದನ್ನು ಎದ್ದು ನಿಂತು ನೋಡತ್ತಿದ್ದ. ಹುಡುಗರು ಅಷ್ಟು ಚಂದ ಮಾಡತ್ತಿದ್ದು. ಮತ್ತು ಅಲ್ಲೇ ಸಪೋರ್ಟಿಗೆಲ್ಲ ಸರ್ ಅವರು ಇವರು ಎಲ್ಲರೂ ನಿಂತಿರು. ಮತ್ತು ಇವ್ರು ಭಾಳ ದೊಡ್ಡಾರ, 8ನಂತೆ 9ನಂತೆ ಹುಡುಗರು ಅಲ್ಲ, ಮೋಸ್ಟ್ಲಿ 5ನಂತೆ 6ನಂತೆ ಹುಡುಗರು ಇದ್ದು. ಮತ್ತು ಅದ್ರ ಮ್ಯಾಗೆಲ್ಲ ಹತ್ತಿ ನಿಂತು ಎಲ್ಲ ಆಸನಗಳನ್ನು ಮಾಡತ್ತಿರು. ಇದು ಪರ್ಫಾರ್ಮೆನ್ಸ್ ಭಾಳ ಚಂದ ಅಂದ್ರೆ ಭಾಳ ಚಲೋನೂ ಆಗಿತ್ತು. ನಮ್ಮ ರಿಷಿಗೆ ಈ ಥರದ್ದೆಲ್ಲ ಪರ್ಫಾರ್ಮೆನ್ಸ್ ಭಾಳ ಇಷ್ಟ ಆಗ್ತೈತಿ. ಅವನು ಎಷ್ಟು ಮಾತಾಡಿಸಿದ್ರೂ ಕೇಳವಲ್ಲಾಗಿದ್ದ ಮತ್ತು ಅದಕ್ಕೆ ರಿಪ್ಲೈನೂ ಮಾಡೋಕ್ಕಿಲ್ಲ, ಕೈ ಕಟ್ಟಿ ನೋಡತ್ತಿದ್ದ. ನಾವು ಆ ಇದನ್ನು ಪರ್ಫಾರ್ಮೆನ್ಸ್ ನೋಡೋದು ಇವನು ನೋಡೋದು ಹಾಗಾಗಿತ್ತು. ಕುಂತರೆ ನೋಡಂದ್ರೆ ಇಲ್ಲ ನಾ ಎದ್ದು ನಿಂತ ನೋಡ್ತೇನೆ ಅಂತಂದು ಎದ್ದು ನಿಂತು ನೋಡತ್ತಿದ್ದ. ಫೈನಲಿ ನಮ್ಮ ಸಾನ್ವಿನ್ ಡ್ಯಾನ್ಸ್ ಬಂತು. ನಮ್ಮ ಸಾನ್ವಿನ್ ಡ್ಯಾನ್ಸ್ ಬರೋಕೆ ರಾತ್ರಿ 11 ಗಂಟೆ ಆಗಿತ್ತು. ನಾವೆಲ್ಲರೂ ಭಾಳ ಅಂದ್ರೆ ಭಾಳ ಎಕ್ಸೈಟ್ಮೆಂಟ್ ಆಗಿದ್ದು ಸಾನುನ್ ಡ್ಯಾನ್ಸ್ ನೋಡೋಕೆ. ಅದೊಂದು ಖುಷಿ ಇರ್ತೈತಿ ಈ ಥರ ಆಕಿ ಡ್ಯಾನ್ಸ್ ಅದ ಎಲ್ಲ ಮಾಡಕ್ಕೆ ಹಿಡ್ದ ಅಂದ್ರೆ ನೋಡೋಕೆ. ಸೊ ಭಾಳ ಎಕ್ಸೈಟ್ಮೆಂಟ್ ಇದ್ದು. ಮತ್ತು ಅದ್ರಾಗ ಈ ಸಲ ಹಾಕಿದ್ದ ಕಾಸ್ಟ್ಯೂಮ್ಸ ಮತ್ತು ಹಾಡು ಸೆಲೆಕ್ಷನ್ ಎಲ್ಲ ಟೀಚರ್ದು ಭಾರಿ ಇತ್ತು. ಅದ್ರಾಗೂ ನಮ್ಮ ಮನೆ ದೇವರ ಎಲ್ಲಮ್ಮ ದೇವ್ರದ್ದು ಹಾಡಿಗೆ ಡ್ಯಾನ್ಸ್ ಮಾಡತ್ತೇಳ, ಅದು ನಮಗೆ ಮತ್ತೊಂದು ಡಬಲ್ ಖುಷಿ. ಆಕಿ ಫ್ರೆಂಡ್ಸ ಮತ್ತು ಅವ್ರ ಕ್ಲಾಸ್ದವ್ರು ಎಲ್ಲರೂ ಈ ಡ್ಯಾನ್ಸ್ ಭಾಳ ಅಂದ್ರೆ ಭಾಳ ಚಂದ ಮಾಡಿದರು. ಇಡೀ ಆಡಿಯನ್ಸ್ಗೆಲ್ಲನೂ ಡ್ಯಾನ್ಸ್ ಇಷ್ಟ ಆಯಿತು. ಮತ್ತು ಭಾಳ ಜೋರು ಚಪ್ಪಾಳಿ ಹೊಡೆದ್ರು ಮತ್ತು ಸಿಟಿ ಎಲ್ಲನೂ ಹಾಕಿದ್ರು. ನಮಗೂ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಮತ್ತು ಖುಷಿಗೆ ಸ್ವಲ್ಪ ಅಳುನೂ ಬಂತು, ಅಷ್ಟು ಚಲೋ ಡ್ಯಾನ್ಸ್ ಮಾಡಿದರು. ನಮ್ಮ ಮನೆ ದೇವ್ರು ಎಲ್ಲಮ್ಮ ಅಂತ ನಿಮಗೆ ಆಲ್ರೆಡಿ ಹೇಳೀನಿ. ನಮ್ಮ ಪಪ್ಪಾಗಂತ ಎಲ್ಲಮ್ಮ ದೇವ್ರಂದ್ರೆ ಭಾಳ ಇಷ್ಟ. ಅವರಂತೂ ಭಾಳ ಮಿಸ್ ಮಾಡ್ಕೊಳತ್ತಿರು. ಈ ಸಲ ನಾನು ಇಲ್ಲ ಅದು ಸಾನು ಈ ಹಾಡಿಗೆ ಡ್ಯಾನ್ಸ್ ಮಾಡತ್ತಾಳು, ಭಾಳ ಮಿಸ್ ಆಯಿತು ಅಂತ ಫೋನ್ಯಾಗ ಹಚ್ಚಿ ಹೇಳತ್ತಿರು. ಮತ್ತು ಈಗ ಚಲೋ ತಂಗೆ ಮಾಡಂತ ಹೇಳ್ರು. ಸಾನು ಚಲೋ ತಂಗೆನ ಡ್ಯಾನ್ಸ್ ಮಾಡಿಳು. ಇವರು ಡ್ಯಾನ್ಸ್ ಜೊತೆ ಆ ಸ್ಕ್ರೀನ್ ಮ್ಯಾಗ ಎಲ್ಲಮ್ಮ ದೇವಿನ ನೋಡೋದೊಂದು ಇನ್ನೊಂದು ಡಬಲ್ ಖುಷಿ. ಭಾಳ ಅಂದ್ರೆ ಭಾಳ ಚಂದ ಕಾಣತಿತ್ತು ಸ್ಕ್ರೀನ್ ಮ್ಯಾಗ ದೇವ್ರ ಫೋಟೋ.
ಇಲ್ಲಿ ಸಾನ್ವಿನ್ ಡ್ಯಾನ್ಸ್ ಎಲ್ಲ ಮುಗಿದ ನಂತರ ಒಂದು ಗ್ರೂಪ್ ಫೋಟೋ ಎಲ್ಲ ತಕ್ಕೊಂಡ್ರು. ಮೇಡಮ್ ನಮಗೆ ಆಲ್ರೆಡಿ ಮೊದಲೇ ಹೇಳಿರು, ಡ್ಯಾನ್ಸ್ ಮುಗಿದ ತಕ್ಷಣ ಕಾಸ್ಟ್ಯೂಮ್ ನಮಗೆ ಕೊಟ್ಟು ಹೋಗ್ರಿ ಎಲ್ಲರೂ ಅವ್ರವ್ರ ಹೆಸರು ಹೇಳಿ ಅಂತಂದ. ಸೊ ಇಲ್ಲಿ ಕಾಸ್ಟ್ಯೂಮ್ನ ಮೇಡಮ್ಗೆ ಹ್ಯಾಂಡ್ ಓವರ್ ಮಾಡೋದಕ್ಕೆ ನಾವೆಲ್ಲರೂ ಇಲ್ಲಿ ಹುಡುಗರೆಲ್ಲ ಕ್ಯೂ ಆಗಿ ನಿಂತಿರು. ಇದನ್ನೆಲ್ಲ ಕೊಟ್ಟು ಮಾಡಿ ನಾವು ಹೋಗಕ್ಕಂದ್ರೆ ಹೊರಗೆ ಬರೋಕೆ 11:15 ಆಯಿತು. ಇಲ್ಲಿ ನಾವು ಹೊರಗೆ ಬಂದ ತಕ್ಷಣ ಭೇಳ್ಪುರಿ ಇಲ್ಲ ಪಾನಿಪುರಿ ಏನಾರು ತಿನ್ಬೇಕಂತ ಬಂದಿದ್ದು. ಭಾಳ ಅಂದ್ರೆ ಭಾಳ ರಶ್ ಇತ್ತು, ಹಾಗಾಗಿ ಏನೂ ತೊಗೋಲಿಲ್ಲ. ಮತ್ತು ಗರಂ ಗರಂ ಬಜ್ಜಿ ಮಾಡತ್ತಿರು, ಅವ್ನ ಪಾರ್ಸಲ್ ತೊಗೊಂಡು ಹೋಗಿ ಮನ್ಯಾಗ ಅನ್ನ ಸಾರು ಐತಿ ತಿನ್ನಕ್ಕೆ ಬರ್ತೈತಿ ಅಂತಂದು ಬಟಾಟೆ ಬಜ್ಜಿ ಎಲ್ಲರೂ ತೊಗೊಂಡು. ಮತ್ತು ಸಾನು ಐಸ್ ಕ್ರೀಮ್ ಬೇಡಿಳು, ಹಾಗಾಗಿ ಐಸ್ ಕ್ರೀಮ್ ಅಷ್ಟು ಥಂಡ್ಯಾಗ ಹಂಗೆ ತಿನ್ಕೋತೊಂಟು. ಸುಪ್ರಿಯಾ ನನಗೆ ಬೇಡ ನೀವೇ ತಿನ್ನಿರಿ ಅಂತಂದಳು. ಹಾಗಾಗಿ ನಾವೆಲ್ಲರೂ ಐಸ್ ಕ್ರೀಮ್ ತಿನ್ಕೊತ ಮನೆಗೆ ಹೊಂಟಿದ್ದು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮೆಲ್ಲರೂ ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.